ಯಾವ ಸಿನಿಮಾದ ಜೊತೆಗೆ ಯಾವ ಸಿನಿಮಾನು ಫಸ್ಟ್ ಆಫ್ ಆಲ್ ಕಂಪೇರ್ ಮಾಡಬಾರ್ದು ಸಹ ಕುಚುಕು ಗೆಳೆಯರು ಅಂತಂದ್ರೆ ನಮಗೆ ಕಣ್ಣು ಮುಂದೆ ಬರೋದು ಈ ಇಬ್ಬರ ಗೆಳೆತನ. ಮೆಜೆಸ್ಟಿಕ್ ಚಿತ್ರಕ್ಕೆ ನಟ ದರ್ಶನ್ ಅವರನ್ನ ಸಜೆಸ್ಟ್ ಮಾಡಿದ್ದೆ ಕಿಚ್ಚ ಸುದೀಪ್. ದರ್ಶನ್ ಅಭಿಮಾನಿಗಳು ಸುದೀಪ್ ಅವರ ಯಾವ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾ ಅಂತ ನೋಡ್ತಾ ಇದ್ದಾರೆ, ಸುದೀಪ್ ಅವರ ಅಭಿಮಾನಿಗಳು ದರ್ಶನ್ ಅವರ ಯಾವ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತು ಅಂತ ನೋಡ್ತಾರೆ. ಇಬ್ಬರು ನಟರ ವಿಚಾರದಲ್ಲಿ ಆಗಿರುವಂತಹ ಕಾಂಟ್ರವರ್ಸಿ ಏನಿದೆ, ಆ ಕಾಂಟ್ರವರ್ಸಿಯ ವಿಚಾರದಲ್ಲಿ ಭಾಮಾ ಹರೀಶ್ ಅವರು ಇವತ್ತಿಗೂ ಸಹ ತಾವು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆನ್. ಡೆವಿಲ್ ಚಿತ್ರದ ಟ್ರೇಲರ್ ವ್ಯೂಸ್ ಅನ್ನ ಮಾರ್ಕ್ ಚಿತ್ರದ ಟ್ರೇಲರ್ ವ್ಯೂಸ್ ಓವರ್ಟೇಕ್ ಮಾಡಿದ್ದೇ ತಡ ಈ ಎಲ್ಲ ಬೆಳವಣಿಗೆಗಳು ಅಥವಾ ಕೆಸರೆರಚಾಟ ಆರಂಭ ಆಯಿತು ಅಂತ ನಮ್ಮಲ್ಲೇ ನಾವೇ ಹೀಗೆ ಕಚ್ಚಾಡ್ಕೊಂಡ್ರೆ ಹೊರಗಡೆಯವರಿಗೆ ಆಹಾರ ಆಗ್ತೀವಿ ಅನ್ನೋದು ನನ್ನ ಅನಿಸಿಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಡೆವಿಲ್ ವರ್ಸಸ್ ಮಾರ್ಕ್. ಆ್ಯಕ್ಚುಲಿ ಇದನ್ನು ಹೇಳೋದೇ ತಪ್ಪು. ಯಾಕೆ ಅಂತಂದರೆ ಯಾವ ಸಿನಿಮಾದ ಜೊತೆಗೆ ಯಾವ ಸಿನಿಮಾನು ಫಸ್ಟ್ ಆಫ್ ಆಲ್ ಕಂಪೇರ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಡೆವಿಲ್ ಸಿನಿಮಾ ಡೆವಿಲ್ ಸಿನಿಮಾ, ಮಾರ್ಕ್ ಸಿನಿಮಾ. ಒಂದರಲ್ಲಿ ದರ್ಶನ್ ಅವರು ಹೀರೋ, ಇನ್ನೊಂದರಲ್ಲಿ ಸುದೀಪ್ ಅವರು ಹೀರೋ. ಇಬ್ಬರದು ಸಪ್ರೇಟ್ ಸಿನಿಮಾ, ಇಬ್ಬರದು ಸಪ್ರೇಟ್ ಕನ್ನಡ ಸಿನಿಮಾ. ಇಬ್ಬರು ಸಿನಿಮಾದಲ್ಲಿರೋ ಕಂಟೆಂಟ್ ಬೇರೆ, ಇಬ್ಬರ ಅಭಿಮಾನಿಗಳು ಬೇರೆ. ಇಬ್ಬರ ಸಿನಿಮಾಗಳನ್ನು ನೋಡುವವರ ಸಂಖ್ಯೆ ಒಂದಷ್ಟು ಸಂಖ್ಯೆ ಒಟ್ಟಿಗೆ ಇರ್ಬೋದು, ಒಂದಷ್ಟು ಸಂಖ್ಯೆ ಬೇರೆ ಬೇರೆ ಇರ್ಬೋದು. ಆದರೆ ಯಾವುದೇ ಚಿತ್ರ, ದರ್ಶನ್ ಅವರ ಚಿತ್ರ, ಸುದೀಪ್ ಅವರ ಚಿತ್ರ ಅಂತಲ್ಲ, ಯಾವ ಚಿತ್ರದ ಜೊತೆಗೂ ಸಹ ಕಂಪೇರ್ ಮಾಡಬಾರದು. ಇಫ್ ಇನ್ ಕೇಸ್ ಕಂಪೇರ್ ಮಾಡಬಹುದು ಅಂದರೂ ಕೂಡ ಕ್ವಾಲಿಟಿ ವಿಚಾರದಲ್ಲಿ, ಬೇರೆ ಭಾಷೆಗಳ ಜೊತೆಗೆ ಕಾಂಪಿಟೇಷನ್ ಕೊಡುವಂತಹ ವಿಚಾರದಲ್ಲಿ, ಅಥವಾ ಯಾವುದಾದ್ರೂ ಒಂದು ಸಿನಿಮಾದ ಪ್ರೀಕ್ವೆಲ್ ಸೀಕ್ವೆಲ್ ಬಂದಿತ್ತು ಅಂತಂದರೆ ಆವಾಗ ಕಂಪ್ಯಾರಿಸನ್ ಮಾಡಿ ಮಾತನಾಡೋದ್ರಲ್ಲಿ ಅರ್ಥ ಇದೆ ಬಿಟ್ಟರೆ ಬೇರೆ ವಿಚಾರಗಳಲ್ಲಿ ಕಂಪ್ಯಾರಿಸನ್ ಮಾಡಿ ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ. ಈ ವಿಚಾರನ ನಾನು ಈಗ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತಂದರೆ ಡೆವಿಲ್ ಹಾಗೂ ಮಾರ್ಕ್ ವಿಚಾರದಲ್ಲೂ ಸಹ ಇದೇ ನಡೆದಿದ್ದು. ಡೆವಿಲ್ ವರ್ಸಸ್ ಮಾರ್ಕ್ ಅಂತ ಅನ್ಕೋಬೋದು. ಡೆವಿಲ್ ಆಲ್ರೆಡಿ ರಿಲೀಸ್ ಆಗಾಯಿತು, 11ನೇ ತಾರೀಕು ರಿಲೀಸ್ ಆಗಿದೆ, ಸಕ್ಸಸ್ಫುಲ್ಲಾಗಿ ಒಂದಷ್ಟು ಕಡೆ ರನ್ ಆಗ್ತಾ ಇದೆ, ಒಳ್ಳೆ ಕಲೆಕ್ಷನನ್ನು ಸಹ ಮಾಡ್ಕೋತಾ ಇದೆ. ದರ್ಶನ್ ಅವರ ಅಭಿಮಾನಿಗಳು ನೋಡ್ತಾ ಇದ್ದಾರೆ. ಮಾರ್ಕ್ ಚಿತ್ರ ಇನ್ನೂ ರಿಲೀಸ್ ಆಗಿಲ್ಲ, ಬರುವ 25ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಅದೆಂಗೆ ಡೆವಿಲ್ ವರ್ಸಸ್ ಮಾರ್ಕ್ ಆಗುತ್ತೆ ಅಂತ ನೀವು ಅನ್ಕೋಬೋದು. ಹೌದು, ಆ ತರಹದ ಒಂದು ಸಿಚುವೇಶನನ್ನು ಸಹ ಒಂದಷ್ಟು ಜನ ಅಂಧಾಭಿಮಾನಿಗಳು ಅಂತ ಹೇಳ್ಬೋದು, ಅಂತಹ ಅಭಿಮಾನಿಗಳು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಕನ್ನಡ ಇಂಡಸ್ಟ್ರಿನಲ್ಲಿ ನಮಗೆ ಕುಚಿಕು ಗೆಳೆಯರು ಅಂತ ನೆನಪಾದರೆ ಮೊದಲು ನಮಗೆ ಕನ್ನಡ ಇಂಡಸ್ಟ್ರಿ ಎಂದಾಗ ಕುಚಿಕು ಗೆಳೆಯರು ಅಂತಂದಾಗ ಕಣ್ಮುಂದೆ ಬರೋದು ಸಾಹಸಸಿಂಹ ವಿಷ್ಣುವರ್ಧನ್ ಹಾಗೂ ರೆಬಲ್ ಸ್ಟಾರ್ ಅಂಬರೀಷ್. ಇವತ್ತಿಗೂ ಸಹ ಕುಚುಕು ಗೆಳೆಯರು ಅಂತಂದರೆ ನಮಗೆ ಕಣ್ಣು ಮುಂದೆ ಬರೋದು ಈ ಇಬ್ಬರ ಗೆಳೆತನ. ಅದಾದ ನಂತರ ಇಂಡಸ್ಟ್ರಿನಲ್ಲಿ ಅವರದ್ದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಸ್ನೇಹ ಅಂತ ಬಂದಾಗ ಅವರದ್ದೇ ಹಾದಿನಲ್ಲಿ ಇಬ್ಬರೂ ಕೂಡ ನಡೀತಾ ಇದ್ದಾರೆ ಅಂತ ಹೆಸರನ್ನು ಮಾಡಿದವರು ಕನ್ನಡ ಇಂಡಸ್ಟ್ರಿನಲ್ಲಿ ಯಾರಾದರೂ ಇದ್ದರೆ ಅದು ದರ್ಶನ್ ಹಾಗೂ ಸುದೀಪ್ ಅವರು. ಈ ಇಬ್ಬರ ಒಂದು ಸ್ನೇಹವನ್ನು ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರ ಸ್ನೇಹಕ್ಕೆ ಸಹ ಹೋಲಿಸಲಾಗ್ತಾ ಇತ್ತು. ಆ ಇಬ್ಬರು ದಿಗ್ಗಜರನ್ನು ಬಿಟ್ಟರೆ ಕನ್ನಡ ಚಿತ್ರರಂಗಕ್ಕೆ ಈ ಇಬ್ಬರು ದಿಗ್ಗಜರು ಕುಚುಕುಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಅಭಿಮಾನಿಗಳನ್ನು ರಂಜಿಸ್ತಾ ಇದ್ದಾರೆ, ಕನ್ನಡಕ್ಕೋಸ್ಕರ ದುಡಿತಾ ಇದ್ದಾರೆ ಅಂತ ಹೇಳಿಸ್ಕೊಳ್ತಾ ಇದ್ರು. ಆದರೆ ಯಾವಾಗ ನಟ ದರ್ಶನ್ ಅವರ ಅಭಿನಯದ ಮೆಜೆಸ್ಟಿಕ್ ಎನ್ನುವ ಒಂದು ಸಿನಿಮಾದ ವಿಚಾರದಲ್ಲಿ ನಿರ್ಮಾಪಕರಾಗಿರುವಂತಹ ಭಾಮಾ ಹರೀಶ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಆ ಸ್ಟೇಟ್ಮೆಂಟ್ ಆದ ಬಳಿಕ ನಡೆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳು ಈ ಇಬ್ಬರ ಸ್ನೇಹದಲ್ಲಿ ಬಿರುಕನ್ನು ಮೂಡುವ ಹಾಗೆ ಮಾಡಿದ್ವು. ಆ ಸ್ನೇಹ ಇವತ್ತಿಗೂ ಸಹ ಮತ್ತೆ ಒಂದಾಗುವಂತಹ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿಯೇ ಇಲ್ಲ ಅನ್ನೋದಂತೂ ಸತ್ಯ. ಯಾವಾಗ ಭಾಮಾ ಹರೀಶ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಮೆಜೆಸ್ಟಿಕ್ ಚಿತ್ರಕ್ಕೆ ನಟ ದರ್ಶನ್ ಅವರನ್ನು ಸಜೆಸ್ಟ್ ಮಾಡಿದ್ದೆ ಕಿಚ್ಚ ಸುದೀಪ್ ಅವರು ಅಂತ, ಅವರು ಆ ಸ್ಟೇಟ್ಮೆಂಟ್ಗೆ ಇವತ್ತಿಗೂ ಸಹ ಸ್ಟಿಕ್ ಆನ್ ಆಗಿ ನಿಂತ್ಕೋತಾರೆ. ಅಂದರೆ ಈ ಒಂದು ಚಿತ್ರ ಮೊದಲು ಆಫರ್ ಹೋಗಿದ್ದು ನಟ ಸುದೀಪ್ ಅವರಿಗೆ. ಸುದೀಪ್ ಅವರು ಬೇರೆ ಚಿತ್ರದಲ್ಲಿ ಬ್ಯುಸಿ ಇದ್ದ ಕಾರಣಕ್ಕಾಗಿ ಈ ಚಿತ್ರವನ್ನು ಒಪ್ಕೊಳ್ಳಿಲ್ಲ. ಈ ಚಿತ್ರವನ್ನು ಅವರು ಒಪ್ಕೊಳ್ಳಿಲ್ಲ, ಅದರ ಜೊತೆಗೆ ಒಬ್ಬ ಹೊಸ ನಟ ಅಂದರೆ ನಟ ದರ್ಶನ್ ಅವರಿದ್ದಾರೆ, ಒಳ್ಳೆಯ ಹೈಟು ಪರ್ಸ್ನಾಲಿಟಿ ಇದ್ದಾರೆ, ಅವರನ್ನು ಒಂದ್ಸಲಿ ಟ್ರೈ ಮಾಡಿ ನೋಡು, ತುಂಬ ಚೆನ್ನಾಗಿದ್ದಾನೆ ಹುಡುಗ ಅಂತ ನನಗೆ ಹೇಳಿದ್ದೇ ಸುದೀಪ್ ಅನ್ನುವ ಒಂದು ಸ್ಟೇಟ್ಮೆಂಟ್ನ ನಂತರ ನಟ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ. ನಾನು ಹಾಗೂ ಸುದೀಪ್ ಒಂದೇ ಚಿತ್ರರಂಗದ ಇಬ್ಬರು ನಟರಷ್ಟೇ, ಇನ್ನು ಮುಂದೆ ನಮ್ಮ ನಡುವೆ ಯಾವುದೇ ರೀತಿ ಫ್ರೆಂಡ್ಶಿಪ್ ಇರೋದಿಲ್ಲ, ನಾವಿಬ್ಬರು ಫ್ರೆಂಡ್ಸ್ ಅಲ್ಲ, ಗೆಳೆಯರಲ್ಲ. ಅಂದರೆ ನನ್ನ ದಾರಿ ನನಗೆ, ಅವರ ದಾರಿ ಅವರಿಗೆ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟನ್ನು ಮಾಡಿದ ತಕ್ಷಣ 3 ತರಹದ ಅಭಿಮಾನಿ ವರ್ಗ ಹುಟ್ಟುಕೊಳ್ಳುತ್ತೆ. ಒಂದು ಸುದೀಪ್ ಅವರೇ ಸರಿ ಎನ್ನುವಂತಹ ಅಭಿಮಾನಿ ವರ್ಗ, ಇನ್ನೊಂದು ದರ್ಶನ್ ಅವರೇ ಸರಿ ಎನ್ನುವಂತಹ ಅಭಿಮಾನಿ ವರ್ಗ. ಯಾರು ಸರಿನೋ ಯಾರು ತಪ್ಪೋ, ನಮಗಿಬ್ಬರು ಬೇಕು, ಇಬ್ಬರು ಕನ್ನಡದ ನಟರು, ಇಬ್ಬರು ಸಿನಿಮಾನೂ ನಾವು ನೋಡ್ತೀವಿ ಎನ್ನುವಂತಹ ಒಂದು ಅಭಿಮಾನಿ ವರ್ಗ. ಆದರೆ ಈ ಲಾಸ್ಟಲ್ಲಿ ಹೇಳಿದ್ನಲ್ಲ,
ನನಗಿಬ್ಬರೂ ಬೇಕು ಎನ್ನುವ ಅಭಿಮಾನಿ ವರ್ಗ ಈ ರೀತಿ ಕಿತ್ತಾಡೋದು, ಒಂದಷ್ಟು ಸುದ್ದಿಗಳನ್ನು ಹಬ್ಸೋದು, ಚಿಕ್ಕ ಸುದ್ದಿಯನ್ನು ದೊಡ್ಡ ಸುದ್ದಿ ಮಾಡುವಂಥ ಕೆಲಸವನ್ನು ಮಾಡಲ್ಲ. ಆದರೆ ಇವರೇ ನಮ್ಮ ದೇವರು, ಇವ್ರು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಅಂತ ಯಾರೆಲ್ಲ ಅಭಿಮಾನಿಗಳು ತಿಳ್ಕೊಂಡಿದ್ದಾರೆ ಅಂಥವರಿಂದ ಒಂದಷ್ಟು ಈ ತರಹದ ಕೆಲಸಗಳು ಆಗ್ತಾ ಇದೆ ಅಂತಂದರೆ ತಪ್ಪಾಗಲ್ಲ. ಈ ಒಂದು ಪೋಸ್ಟ್ ಆದ ನಂತರ ಚಿತ್ರರಂಗದಲ್ಲಿ ಸಾಕಷ್ಟು ಹಿರಿಯರು ಸಹ ನಟ ದರ್ಶನ್ ಹಾಗೂ ಸುದೀಪ್ ಇಬ್ಬರನ್ನು ಕೂರಿಸಿ ಮತ್ತೆ ಅವರಿಬ್ಬರ ನಡುವೆ ಕ್ರಿಯೇಟ್ ಆಗಿದ್ದಂತಹ ಒಂದು ಮನಸ್ತಾಪವನ್ನು ಬಗೆಹರಿಸೋಣ, ಅವರಿಬ್ಬರು ಇಂತಹ ಗೆಳೆಯರು ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಮನಸ್ತಾಪವನ್ನು ಮಾಡಿಕೊಂಡ್ರೆ ಚಿತ್ರರಂಗದ ಬೆಳವಣಿಗೆಯ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಇದು ಒಳ್ಳೆಯದಲ್ಲ ಅಂತ ಸಾಕಷ್ಟು ಜನ ಹಿರಿಯ ಕಲಾವಿದರು ಪ್ರಯತ್ನ ಪಟ್ಟರು. ಆದರೆ ಅದಾಗಲಿಲ್ಲ. ಅದರ ಜೊತೆಗೆ ಮಾಧ್ಯಮಗಳು ಸಹ ಆಗಾಗ ಇವರಿಬ್ಬರು ಒಂದಾಗೋದು ಯಾವಾಗ, ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡೋದು ಯಾವಾಗ ಅಂದರೆ ಅವಕಾಶ ಸಿಕ್ಕಾಗಲಿಲ್ಲ ಈ ಇಬ್ಬರೂ ನಟರನ್ನ ಸಹ ಕೇಳಿದ್ದು ಉಂಟು. ಅಂದರೆ ಈ ಇಬ್ಬರನ್ನ ಒಂದು ಮಾಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಧ್ಯಮಗಳ ಕಡೆಯಿಂದ ಆಗಿದ್ದು ಸಹ ಉಂಟು. ಆದರೆ ಅದು ಕೂಡ ಸಕ್ಸಸ್ ಆಗಲಿಲ್ಲ. ಫೈನಲಿ ಇಬ್ಬರೂ ಸಹ ಒಂದೇ ಚಿತ್ರರಂಗದಲ್ಲಿ ಇದ್ದರೂ ಸಹ ಇಬ್ಬರು ನಾನೊಂದು ತೀರ ನೀನೊಂದು ತೀರ ಅಂತ ಓಡಾಡಿಕೊಂಡು ಇರುವಂತಹ ದಿನಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಈ ರೀತಿಯ ಸಿಚುವೇಶನ್ ಯಾವಾಗ ಕ್ರಿಯೇಟ್ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಸಹ ಇಬ್ಬರ ಸಿನಿಮಾಗಳು ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಪೈಪೋಟಿ ಆರಂಭ ಆಗುತ್ತೆ. ಯಾವ ರೀತಿ ಪೈಪೋಟಿ ಆರಂಭ ಆಗುತ್ತೆ? ಸಿನಿಮಾ ರಿಲೀಸ್ಗೂ ಮುಂಚೆ ಒಂದಿಷ್ಟು ಸಾಂಗ್ಗಳು ರಿಲೀಸ್ ಆಗುತ್ತೆ, ಟೀಸರ್ ರಿಲೀಸ್ ಆಗುತ್ತೆ, ಜೊತೆಗೆ ಸಿನಿಮಾ ಇನ್ನೇನು ಕೆಲವೇ ದಿನಗಳಿದೆ ಬಿಡುಗಡೆ ಆಗೋದಕ್ಕೆ ಅನ್ನೋದಕ್ಕಿಂತ ಮುಂಚೆ ಟ್ರೇಲರ್ ಸಹ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೂ ಮುಂಚೆ ಈ ಮೂರೂ ವಿಚಾರದಲ್ಲಿ ಸಾಂಗ್ಸ್, ಟೀಸರ್, ಟ್ರೇಲರ್ಗಳ ವ್ಯೂವ್ಸ್ಗಳ ವಿಚಾರದಲ್ಲಿ ಜಿದ್ದಾಜಿದ್ದಿಗೆ ಬೀಳ್ತಾರೆ. ಅದರ ಜೊತೆಗೆ ಸಿನಿಮಾ ರಿಲೀಸ್ ಆದ ದಿನ ಎಷ್ಟು ಶೋ ಬಂತು, ಎಷ್ಟು ಶೋ ರನ್ ಆಯಿತು, ಎಷ್ಟು ಕಲೆಕ್ಷನ್ ಫಸ್ಟ್ ಡೇ ಆಯಿತು ಎನ್ನುವ ವಿಚಾರದಲ್ಲಿ ಜಿದ್ದಾಜಿದ್ದಿಗೆ ಬೀಳ್ತಾರೆ. ಸಿನಿಮಾ ರಿಲೀಸ್ ಆಗಿ ಒಂದೆರಡು ದಿನಗಳ ಪ್ರದರ್ಶನವನ್ನು ಕಂಡ ನಂತರ ಸ್ಯಾಟಲೈಟ್ ಎಷ್ಟಕ್ಕೆ ಸೇಲ್ ಆಯಿತು, OTT ರೈಟ್ಸ್ ಎಷ್ಟಕ್ಕೆ ಸೇಲ್ ಆಯಿತು, ಟೋಟಲ್ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಹೀಗೆ ಎಷ್ಟು ಕಲೆಕ್ಷನ್ ಮಾಡ್ಕೊಂಡಿದೆ, ಯಾವ ಸಿನಿಮಾದ ಅಂದರೆ ಈ ಹಿಂದಿನ ಯಾವ ಸಿನಿಮಾದ ಅಂದರೆ ದರ್ಶನ್ ಅಭಿಮಾನಿಗಳು ಸುದೀಪ್ ಅವರ ಯಾವ ಸಿನಿಮಾದ ರೆಕಾರ್ಡನ್ನು ಬ್ರೇಕ್ ಮಾಡ್ತಾ ಅಂತ ನೋಡ್ತಾ ಇದ್ದಾರೆ, ಸುದೀಪ್ ಅವರ ಅಭಿಮಾನಿಗಳು ದರ್ಶನ್ ಅವರ ಯಾವ ಸಿನಿಮಾದ ರೆಕಾರ್ಡನ್ನು ಬ್ರೇಕ್ ಮಾಡ್ತು ಅಂತ ನೋಡ್ತಾ ಇರ್ತಾರೆ. ಸೊ ಇದು ಸಿನಿಮಾ ರಿಲೀಸ್ಗಿಂತ ಮುಂಚೆ ಹಾಗೂ ರಿಲೀಸ್ ಆದ ನಂತರ ಈ ಇಬ್ಬರು ನಟರು ದೂರ ಆದ ಮೇಲೆ ನಡೆದುಕೊಂಡು ಬಂದಿರುವಂತಹ ಜಿದ್ದಾಜಿದ್ದಿಯ ಬೆಳವಣಿಗೆ ಅಭಿಮಾನಿಗಳ ವಿಚಾರದಲ್ಲಿ. ಇದು ಕೇವಲ ಸಿನಿಮಾ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬದಲಾಗಿ ಒಂದಷ್ಟು ಪರ್ಸನಲ್ ವಿಚಾರದಲ್ಲೂ ಸಹ ಸಾಕಷ್ಟು ಇದು ಅಂದರೆ ತುಂಬ ದೊಡ್ಡದಾಗಿ ಹಬ್ಬಿಕೊಂಡಿದೆ ಅಂತ ಹೇಳ್ಬೋದು. ಸಿನಿಮಾಗಳ ವಿಚಾರದಲ್ಲಿ, ವ್ಯೂಸ್ಗಳ ವಿಚಾರದಲ್ಲಿ, ಕಲೆಕ್ಷನ್ನ ಅಮೌಂಟ್ನ ವಿಚಾರದಲ್ಲಿ ಜಿದ್ದಾಜಿದ್ದಿಯಾಗಿ ಕಚ್ಚಾಡ್ಕೊಳ್ಳೋದು ಬೇರೆ. ಅದರ ಜೊತೆಗೆ ನಮ್ಮ ಬಾಸ್ ಹತ್ರ ಈ ಕಾರಿದೆ, ನಿಮ್ಮ ಬಾಸ್ ಹತ್ರ ಇಲ್ಲ, ನಮ್ಮ ಬಾಸ್ ಇಷ್ಟು ಕೋಟಿ ಕಾರ್ ತಗೊಂಡ್ರು, ನಿಮ್ಮ ಬಾಸ್ ಹತ್ರ ಅಷ್ಟು ಕೋಟಿ ಕಾರಿಲ್ಲ, ಕರ್ನಾಟಕದಲ್ಲಿ ಇವ್ರ ಹತ್ರನೇ ಇಷ್ಟು ಕಾರ್ ಇರೋದು, ಇವ್ರ ಹತ್ರ ಅಷ್ಟು ಕಾರಿಲ್ಲ ಅಂದರೆ ಪರ್ಸ್ನಲ್ ಇಂಟ್ರೆಸ್ಟ್ಗಳ ಮೇಲೆ ಸಹ ದಾಳಿಯನ್ನು ಮಾಡುವ ಮೂಲಕ ನಮ್ಮ ಬಾಸ್ ಕೋಟ್ಯಾಧೀಶ್ವರ, ನಿಮ್ಮ ಬಾಸ್ ಕೋಟ್ಯಾಧೀಶ್ವರ ಅಲ್ಲ, ನಮ್ಮ ಬಾಸ್ ಹತ್ರ ಅಷ್ಟಿದೆ, ನಿಮ್ಮ ಬಾಸ್ ಹತ್ರ ಅಷ್ಟಿಲ್ಲ ಅಂದರೆ ಈ ರೀತಿಯ ಪರ್ಸನಲ್ ಟಾರ್ಗೆಟ್ಗಳನ್ನು ಮಾಡುವ ಮೂಲಕ ಸಹ ಅಭಿಮಾನಿಗಳು ಜಿದ್ದಾಜಿದ್ದಿಗೆ ಬಿದ್ದಿದ್ದನ್ನು ಈ ಇಬ್ಬರೂ ನಟರ ವಿಚಾರದಲ್ಲಿ ನಾವು ನೋಡಿದ್ದೀವಿ. ಆದರೆ ಈ ಇಬ್ಬರ ನಡುವೆ ಮೂಡಿದಂತಹ ಒಂದು ಮನಸ್ತಾಪದ ವಿಚಾರ ಏನಿತ್ತು, ಮೆಜೆಸ್ಟಿಕ್ ಚಿತ್ರದ ಒಂದು ವಿಚಾರ ಏನಿತ್ತು, ಆ ವಿಚಾರದಲ್ಲಿ ಅವತ್ತಿಗೆ ಸ್ಟೇಟ್ಮೆಂಟ್ ಕೊಟ್ಟಂತಹ ಬಾಮಾ ಹರೀಶ್ ಅವರು ಇವತ್ತಿಗೂ ಸಹ ಅದೇ ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಿದ್ದಾರೆ. ಯಾಕಪ್ಪ ಅಂತಂದರೆ ಮೆಜೆಸ್ಟಿಕ್ ಚಿತ್ರದ 10ನೇ ವರ್ಷದ ಸೆಲೆಬ್ರೇಷನ್ ಅನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದೇ ಬಾಮಾ ಹರೀಶ್ ಅವರು. ಆ ಒಂದು ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಅವರ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ ಅವರು ಭಾಗವಹಿಸ್ತಾರೆ. ಅದಾದ ನಂತರ 25ನೇ ವರ್ಷದ ಮೆಜೆಸ್ಟಿಕ್ ಚಿತ್ರದ ಸೆಲೆಬ್ರೇಷನ್ ಕೂಡ ನಡೆಯುತ್ತೆ. ಆ ಸೆಲೆಬ್ರೇಷನ್ನಲ್ಲಿ ಬಾಮಾ ಹರೀಶ್ ಅವರು ಇರಲ್ಲ, ಬದಲಾಗಿ ಚಿತ್ರದ ಇನ್ನೊಬ್ಬ ನಿರ್ಮಾಪಕರಾಗಿರುವಂತಹ ರಾಮಮೂರ್ತಿ ಅವರು ಇರ್ತಾರೆ. ಅಂದರೆ 10ನೇ ವರ್ಷದ ಫಂಕ್ಷನ್ನಲ್ಲಿ ಬಾಮಾ ಹರೀಶ್ ಇದ್ದರು, 25ನೇ ವರ್ಷದ ಫಂಕ್ಷನ್ನಲ್ಲಿ ಬಾಮಾ ಹರೀಶ್ ಅವರು ಇರಲಿಲ್ಲ, ಬದಲಾಗಿ ರಾಮಮೂರ್ತಿ ಅವರು ಇದ್ದರು. ಆದರೆ ಈ ಇಬ್ಬರು ನಟರ ವಿಚಾರದಲ್ಲಿ ಆಗಿರುವಂತಹ ಕಾಂಟ್ರವರ್ಸಿ ಏನಿದೆ, ಆ ಕಾಂಟ್ರವರ್ಸಿಯ ವಿಚಾರದಲ್ಲಿ ಬಾಮಾ ಹರೀಶ್ ಅವರು ಇವತ್ತಿಗೂ ಸಹ ತಾವು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಿದ್ದಾರೆ. ಸೊ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಶುರುವಾದಂತಹ ಇವರಿಬ್ಬರ ಮನಸ್ತಾಪ ಹಾಗೂ ಅಭಿಮಾನಿಗಳ ನಡುವಿನ ಯುದ್ಧ ಈಗ ರೈಟ್ ನೌ ಡೆವಿಲ್ ವರ್ಸಸ್ ಮ್ಯಾಕ್ಸ್ ಎನ್ನುವಷ್ಟರ ಮಟ್ಟಕ್ಕೆ ಬಂದು ನಿಂತಿದೆ. ಯಾಕೆ ಈ ವಿಚಾರ ಇಲ್ಲಿವರೆಗೂ ಬಂದು ನಿಂತಿದೆ, ಯಾವೆಲ್ಲ ವಿಚಾರದಲ್ಲಿ ಡಿಸ್ಕಷನ್ ಆಗ್ತಾ ಇದೆ, ಸುದೀಪ್ ಅವರು ಕೂಡ ಮಾತನಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿರೋದು ಯಾಕೆ, ಯಾವ ವಿಚಾರದಲ್ಲಿ ಅನ್ನೋದನ್ನು ನಾವು ನೋಡೋದಾದರೆ ಟ್ರೇಲರ್ ವೀವ್ಸ್ನ ವಿಚಾರದಲ್ಲಿ. ಹೌದು, ಡೆವಿಲ್ ಟ್ರೇಲರ್ ಕೂಡ ರಿಲೀಸ್ ಆಗಿದೆ, ಸಿನಿಮಾನೂ ಆಲ್ರೆಡಿ ರಿಲೀಸ್ ಆಗೋಯಿತು. ಅದರ ಜೊತೆಗೆ ಮ್ಯಾಕ್ಸ್ ಚಿತ್ರದ ಟ್ರೇಲರ್ ಸಹ ರಿಲೀಸ್ ಆಗಿದೆ. ಈ ಎರಡೂ ಚಿತ್ರದ ಟ್ರೇಲರ್ಗಳಿಗೆ ಬಂದಿರುವಂತಹ ವೀವ್ಸ್ನ ವಿಚಾರದಲ್ಲಿ ಇದೀಗ ಜಿದ್ದಾಜಿದ್ದಿ ಏರ್ಪಟ್ಟಿರೋದು ಅಂತ ಹೇಳ್ಬೋದು. ಇದೇ ಡಿಸೆಂಬರ್ 5ನೇ ತಾರೀಕು ಅಂದರೆ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ಗಿಂತ ಮುಂಚೆ ಒಂದಷ್ಟು ದಿನಗಳ ಮುಂಚೆ ಅಂದರೆ ಡಿಸೆಂಬರ್ 5ನೇ ತಾರೀಕಿಗೆ ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗುತ್ತೆ. ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಇಲ್ಲಿಯವರೆಗೂ ಹತ್ತಿರ 13 ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ. ಅದರ ಜೊತೆಗೆ
ಡೆವಿಲ್ ಚಿತ್ರದ ಟ್ರೇಲರ್ 5ನೇ ತಾರೀಕಿಗೆ ರಿಲೀಸ್ ಆಗಿದ್ರೆ 7ನೇ ತಾರೀಕಿಗೆ ಡಿಸೆಂಬರ್ 7ಕ್ಕೆ ಮಾರ್ಕ್ ಚಿತ್ರದ ಟ್ರೇಲರ್ ರಿಲೀಸ್ ಆಗುತ್ತೆ. ಆ ಟ್ರೇಲರ್ ಇಲ್ಲಿಯವರೆಗೂ 15 ಮಿಲಿಯನ್ ಅಂದರೆ ಡೆವಿಲ್ಗಿಂತ 2 ಮಿಲಿಯನ್ ಜಾಸ್ತಿ ವೀಕ್ಷಣೆಯನ್ನು ಪಡೆದುಕೊಂಡಿದೆ. ಅಂದರೆ ಇಲ್ಲಿ ಕ್ರಿಯೇಟ್ ಆಗಿರುವಂತಹ ವಿಚಾರ ಏನಪ್ಪಾ ಅಂತಂದರೆ ಡೆವಿಲ್ನ ಓವರ್ಟೇಕ್ ಮಾಡಿದ್ದೇ ತಡ. ಅಂದರೆ ಡೆವಿಲ್ ಚಿತ್ರದ ಟ್ರೇಲರ್ ವ್ಯೂಸನ್ನು ಮಾರ್ಕ್ ಚಿತ್ರದ ಟ್ರೇಲರ್ ವ್ಯೂಸ್ ಓವರ್ಟೇಕ್ ಮಾಡಿದ್ದೇ ತಡ ಈ ಎಲ್ಲ ಬೆಳವಣಿಗೆಗಳು ಅಥವಾ ಕೆಸರೆರಚಾಟ ಆರಂಭ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಈ ರೀತಿಯ ಅಭಿಮಾನಿಗಳ ಕಚ್ಚಾಟಕ್ಕೆ ಕಾರಣ ಆಗಿರೋದು ಏನಪ್ಪಾ ಅಂತಂದ್ರೆ, ಡೆವಿಲ್ ಚಿತ್ರದ ಟ್ರೇಲರ್ ಏನು 5ನೇ ತಾರೀಕು ಬಿಡುಗಡೆ ಆಗಿತ್ತು. ಬಿಡುಗಡೆಯಾದ 24 ಗಂಟೆಗಳಲ್ಲಿ 6.3 ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದ್ರೆ, ಅದೇ ಮ್ಯಾಕ್ಸ್ ಟ್ರೇಲರ್ ಆ 6.3 ಮಿಲಿಯನ್ ವ್ಯೂಸನ್ನು ಅಚೀವ್ ಮಾಡೋದಕ್ಕೆ ತೆಗೆದುಕೊಂಡದ್ದು ಕೇವಲ 10 ಗಂಟೆಗಳಲ್ಲಿ. ಅಂದರೆ ಡೆವಿಲ್ ಚಿತ್ರದ ಟ್ರೇಲರ್ 24 ಗಂಟೆಗಳಲ್ಲಿ ಪಡೆದುಕೊಂಡಂತಹ ವ್ಯೂಸನ್ನು ಮಾರ್ಕ್ ಚಿತ್ರದ ಟ್ರೇಲರ್ ಕೇವಲ 10 ಗಂಟೆಯಲ್ಲಿ ಪಡೆದುಕೊಂಡು ಡೆವಿಲ್ ಚಿತ್ರದ ಟ್ರೇಲರನ್ನು ಹಿಂದಿಕ್ಕಿತ್ತು ವ್ಯೂಸ್ನ ವಿಚಾರದಲ್ಲಿ ಅಂತ ಶುರುವಾದಂತಹ ಈ ಕೆಸರಚಾಟ ಅಂದರೆ ಹೇಗೆ ಸಾಧ್ಯ? ನಟ ದರ್ಶನ್ ಅವರ ಸಿನಿಮಾದ ಟ್ರೇಲರ್ರೇ 24 ಗಂಟೆಯಲ್ಲಿ 6.3 ಮಿಲಿಯನ್ ವ್ಯೂಸ್ ಹೋಗಿರಬೇಕಾದ್ರೆ ಕೇವಲ 10 ಗಂಟೆಗಳಲ್ಲಿ ಆ ರೆಕಾರ್ಡನ್ನು ಸುದೀಪ್ ಅವರ ನಟನೆಯ ಮಾರ್ಕ್ ಚಿತ್ರದ ಟ್ರೇಲರ್ ಮುರಿಯೋದಕ್ಕೆ ಹೇಗೆ ಸಾಧ್ಯ ಅನ್ನುವ ಒಂದು ಪ್ರಶ್ನೆಯಿಂದ ಶುರುವಾಯಿತು ಈ ಗಲಾಟೆ. ಸೊ ಹೀಗೆ ಡೆವಿಲ್ ಚಿತ್ರದ ಟ್ರೇಲರನ್ನು ಓವರ್ಟೇಕ್ ಮಾಡಿದಂತಹ ಮಾರ್ಕ್ ಚಿತ್ರದ ಟ್ರೇಲರ್ ಬಗ್ಗೆ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಫೇಕ್ ವ್ಯೂಸ್, ದುಡ್ಡು ಕೊಟ್ಟು ಬೂಸ್ಟ್ ಮಾಡಿಸಲಾಗಿದೆ, ಇದು ಬಾಟ್ಸನ್ನು ಉಪಯೋಗಿಸಿ ಪಡೆದುಕೊಂಡಿರುವಂತಹ ವ್ಯೂಸ್, ಇದು ಒರಿಜಿನಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾರ್ಕ್ ಚಿತ್ರದ ಟ್ರೇಲರ್ ಮೇಲೆ ನೆಗೆಟಿವ್ ಆಗಿ ಒಂದಷ್ಟು ಕಮೆಂಟ್ಗಳನ್ನು ಪೋಸ್ಟ್ಗಳನ್ನು ಮಾಡುವ ಮೂಲಕ ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ವಿಚಾರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಆದರೆ ಈಗ ಸುದೀಪ್ ಅವರವರೆಗೂ ಸಹ ಈ ವಿಚಾರ ಮುಟ್ಟಿದೆ. ಅವರು ಸಹ ಮಾರ್ಕ್ ಚಿತ್ರದ ವಿಚಾರವಾಗಿ ಸಾಕಷ್ಟು ಚಾನಲ್ಗಳಿಗೆ ಇಂಟರ್ವ್ಯೂಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಕೂಡ ಅವರಿಗೆ ಎದುರಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಕಳ್ಳರಿಗೆ ಎಲ್ಲರೂ ಕಳ್ಳರ ಥರನೇ ಕಾಣಿಸ್ತಾರೆ. ನಾನೇನಾದರೂ ದುಡ್ಡು ಕೊಟ್ಟು ನನ್ನ ಸಿನಿಮಾದ ಟ್ರೇಲರ್ನ ವ್ಯೂಸನ್ನು ಜಾಸ್ತಿ ಮಾಡಿಸ್ಕೋಬೇಕು ಅಂತ ಇದ್ದಿದ್ದರೆ ಕೇವಲ 15 ಮಿಲಿಯನ್ಗೆ ಸೀಮಿತ ಮಾಡ್ಕೊಳ್ತಾ ಇರಲಿಲ್ಲ. ದೇವರು ನನಗೆ ಸ್ವಲ್ಪ ಜಾಸ್ತಿ ದುಡ್ಡನ್ನೇ ಕೊಟ್ಟಿದ್ದಾನೆ. ಇನ್ನೂ ಜಾಸ್ತಿ ದುಡ್ಡು ಕೊಡುವ ಮೂಲಕ ಅದೇ ಸಿನಿಮಾದ ಟ್ರೇಲರನ್ನು ಇನ್ನೊಂದಷ್ಟು ಜಾಸ್ತಿ ವ್ಯೂಸನ್ನು ಪಡೆದುಕೊಳ್ಳುವ ಹಾಗೆ ಮಾಡ್ತಾ ಇದ್ದೆ ನಾನು. ಕೇವಲ ಅದಕ್ಕೂ ಇದಕ್ಕೂ ಒಂದು 2 ಮಿಲಿಯನ್ ಡಿಫ್ರೆನ್ಸ್ ಇದೆ ಅಷ್ಟೇ. ಅಷ್ಟು ಮಾತ್ರ ಯಾಕೆ ಮಾಡೋದಕ್ಕೆ ನಾನು ಇಷ್ಟೆಲ್ಲ ಮಾಡಬೇಕಾಗಿತ್ತು ಎನ್ನುವ ಒಂದು ಉತ್ತರವನ್ನು ಕೊಡುವ ಮೂಲಕ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅಂದರೆ ಇದೆಲ್ಲ ಅಂದರೆ ಏನು ಆರೋಪ ಬರ್ತಾ ಇತ್ತು, ಪೇಯ್ಡ್ ವ್ಯೂಸ್, ಬಾಟ್ ವ್ಯೂಸ್, ದುಡ್ಡು ಕೊಟ್ಟು ಬೂಸ್ಟ್ ಮಾಡಲಾಗಿದೆ, ಈ ಎಲ್ಲ ಆರೋಪಗಳು ಸುಳ್ಳು ಎನ್ನುವ ನಿಟ್ಟಿನಲ್ಲಿ ಸುದೀಪ್ ಅವರು ಈಗ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಆದರೆ ನಾನು ಇಲ್ಲಿ ಎಲ್ಲರಿಗೂ ಹೇಳುವಂತಹ ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ, ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ದರ್ಶನ್ ಅವರ ಸಿನಿಮಾ, ಸುದೀಪ್ ಅವರ ಸಿನಿಮಾ ಎರಡೂ ಸಿನಿಮಾದಲ್ಲಿ ನಾಯಕ ನಟರು ಬೇರೆ, ನಿರ್ದೇಶಕರು ಬೇರೆ, ಕಂಟೆಂಟ್ ಬೇರೆ ಇರುತ್ತೆ, ರನ್ ಟೈಮ್ ಬೇರೆ ಇರುತ್ತೆ. ಸೊ ಎರಡೂ ಚಿತ್ರಗಳ ವಿಚಾರದಲ್ಲಿ ಬೇರೆ ಬೇರೆ ಆದಂತಹ ಆಯಾಮಗಳು ಇರುತ್ತೆ. ಒಂದು ಜನರಿಗೆ ಇಷ್ಟ ಆಗ್ಬೋದು, ಇನ್ನೊಂದು ಇಷ್ಟ ಆಗದೇ ಇರ್ಬೋದು. ಅದನ್ನು ನಾವು ಕಂಪ್ಯಾರಿಸನ್ ಮಾಡೋದೇ ಮೊದಲನೇ ತಪ್ಪು. ಇಲ್ಲಿ ನಟ ದರ್ಶನ್ ಅವರ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ, ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗಲಿಕ್ಕಿದೆ. ನಟ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗಿ ಸಾಕಷ್ಟು ಕಡೆಗಳಲ್ಲಿ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಕಾಣ್ತಾ ಇದೆ. ಒಂದಷ್ಟು ಒಳ್ಳೆಯ ಕಲೆಕ್ಷನನ್ನು ಸಹ ನಿನ್ನೆಯವರೆಗೂ ಮಾಡಿಕೊಂಡಿದೆ. ಇನ್ನು ಅದೇ ರೀತಿ ಸುದೀಪ್ ಅವರ ಸಿನಿಮಾ ಸಹ ಸಕ್ಸಸ್ ಆಗಲಿ, ಒಳ್ಳೆಯ ಕಲೆಕ್ಷನನ್ನು ಮಾಡಿಕೊಳ್ಳಿ ಅಂತ ಆಶಿಸಬೇಕೇ ಹೊರತು ಇದು ಪೇಯ್ಡ್, ಇದು ಹಂಗೆ, ಇದು ಹಿಂಗೆ ಅಂತ ಕಮೆಂಟನ್ನು ಮಾಡಿಕೊಂಡು ಕೂತ್ರೆ ಕನ್ನಡ ಚಿತ್ರರಂಗ ಉಳಿಯೋದು, ಬೆಳೆಯೋದು ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ತಾ ಹೋಗಬಹುದು. ಯಾಕೆ ಅಂತಂದರೆ ನಮ್ಮಲ್ಲೇ ನಾವೇ ಹೀಗೆ ಕಚ್ಚಾಡ್ಕೊಂಡ್ರೆ ಹೊರಗಡೆಯವರಿಗೆ ಆಹಾರ ಆಗ್ತೀವಿ ಅನ್ನೋದು ನನ್ನ ಅನಿಸಿಕೆ. ಅದರ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಡೆವಿಲ್ ಚಿತ್ರ ಕೇವಲ ಕನ್ನಡದಲ್ಲಿ ಮಾತ್ರ ತಯಾರಾಗಿ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಅದರ ಟ್ರೇಲರು ಸಹ ಕನ್ನಡದಲ್ಲಿ ಮಾತ್ರವೇ ರಿಲೀಸ್ ಆಗಿತ್ತು. ಆದರೆ ಮಾರ್ಕ್ ಚಿತ್ರದ ಟ್ರೇಲರ್ ಏನಿದೆ ಇದು ಪ್ಯಾನ್ ಇಂಡಿಯಾ ಕಂಟೆಂಟ್ಗೆ ಸಂಬಂಧಪಟ್ಟಂತಹ ಸಿನಿಮಾ ಆಗಿರೋದ್ರಿಂದ, ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ, 5 ಭಾಷೆಗಳಲ್ಲಿ ಸಿನಿಮಾ ಬರ್ತಾ ಇರೋದ್ರಿಂದ ಮೋಸ್ಟ್ಲಿ ಕನ್ನಡದ ಅಭಿಮಾನಿಗಳ ಜೊತೆಗೆ ಕನ್ನಡದ ಚಿತ್ರರಸಿಕರ ಜೊತೆಗೆ ಪರಭಾಷೆಯ ಅಭಿಮಾನಿಗಳು ಸಹ ಅದನ್ನು ನೋಡಿರ್ತಾರೆ, ನೋ ಡೌಟ್ ನೋಡಿರ್ತಾರೆ. ಸೊ ಹಾಗಾಗಿ ಡೆವಿಲ್ ಚಿತ್ರದ ಟ್ರೇಲರ್ಗಿಂತ ಮಾರ್ಕ್ ಚಿತ್ರದ ಟ್ರೇಲರ್ನ ವ್ಯೂಸ್ ಹೆಚ್ಚಾಗಿದೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ಈ ವಿಚಾರದಲ್ಲಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.